ಸಿಂಬಳದ ಮೂಗಿನ ಸೊಸೆ. ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಅವರ ಮಗ ರಮೇಶ್ನನ್ನು ಮರಕ್ಕೆ ಕಟ್ಟಿ ಹಾಕಿರುತ್ತಾರೆ. ಅದನ್ನು ನೋಡಿ ಊರೆಲ್ಲ ನಗ್ತಾ ಇರ್ತಾರೆ. ರಮೇಶನಿಗೆ ಬೇಜಾರಾಗ್ತಾ ಇರುತ್ತೆ. ಆಗ ದೊಡ್ಡವಳಾದ ಶ್ಯಾಮಲಾ ಹೀಗೆ ಕೇಳ್ತಾಳೆ, ಏನೇ ಶಾರದಾ, ಮದುವೆ ಮಾಡಬೇಕಾದ ಮಗನ ಹಾಗೆ ಮರ ಕಟ್ಟಿದೀಯಾ? ಮದುವೆ ಮಾಡೋದಕ್ಕೆ ಕಟ್ಟಿದೀನಿ ದೊಡ್ಡವ. ಮತ್ತೆ ದಾರಿಗೆ ಬಂದಿದ್ದಾನ? ಇನ್ನು ಇಲ್ಲ ದೊಡ್ಡವ, ಆದ್ರೆ ದಾರಿಗೆ ಬರ್ತಾನೆ. ಏನೋ ಈ ಕಾಲದ ಮಕ್ಕಳು ಕಣ್ಣು, ಹಲ್ಲು, ಕೈ, ಕಾಲು, ಮೂಗು ನೋಡ್ಕೊಂಡು ಮದುವೆ ಮಾಡ್ಕೊತಾ ಇದ್ದಾರೆ. ಅದೇ ನಮ್ ದಿನದಲ್ಲಾದ್ರೆ. ದಯವಿಟ್ಟು ನಿಮ್ ಕತೆ ಎಲ್ಲ ಹೇಳ್ಬೇಡಿ ದೊಡ್ಡವ. ಹೇಳುವಷ್ಟು ಉತ್ಸಾಹ ನಿಮಗಿರ್ಬಹುದು ಹೊರತು ಕೇಳುವಷ್ಟು ಸಹನೆ ಮಾತ್ರ ನಮಗಿಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಆ ದೊಡ್ಡವ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮರಕ್ಕೆ ಕಟ್ಟಿ ಹಾಕಿದ ರಮೇಶ್ ಆವೇಶದಿಂದ ಆ ಕಟ್ಟನ್ನು ಬಿಚ್ಕೋಬೇಕು ಎಂದು ಆಯಾಸ ಪಡುತ್ತಾ ಕೋಪದಿಂದ, ಅಮ್ಮ, ನಾನು ನಿಮ್ಮ ಮಗ, ಹೊಲದ ಹತ್ತಿರ ಕಟ್ಟಿದ ಎತ್ತಲ್ಲ. ನನಗ್ ಮಾತ್ರ ನೀನು ಎತ್ತು ಒಂದೇ ಮಗನೇ. ಹೇಳಿದ್ದು ಕೇಳ್ಬೇಕು, ಇಲ್ಲ ಅಂದ್ರೆ ಎತ್ತಿನ ಪರಿಸ್ಥಿತಿ ಕೂಡ ಹೀಗೆ ಇರುತ್ತೆ. ನನ್ನ ಮದುವೆ ವಿಷಯ ಮಾತ್ರ ನಿಮ್ ಮಾತನ್ನ ಕೇಳೋದೇ ಇಲ್ಲ. ಅಂದ್ರೆ ಈ ಕಟ್ಟಿನಿಂದ ನಿನ್ನ ಬಿಡಿಸೋದೇ ಇಲ್ಲ ಕಣೋ ಮಗನೇ. ನೀನು ಕೂಡ ಏನಪ್ಪಾ ಎಲ್ಲ ತಿಳಿದು ಅನಾಮಿಕಳನ್ನು ಮದುವೆ ಮಾಡ್ಕೋ ಅಂತ ಅಮ್ಮನ ಮಾತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನನಗೆ ಸಪೋರ್ಟ್ ಮಾಡದೇ ಇದ್ರೆ ಏನ್ ನಡೀತೋ ನಿಮ್ಮ ಅಪ್ಪಂಗೆ ಗೊತ್ತು ಕಣೋ. ಏನಮ್ಮ ಅದು? ನಿನ್ನ ಮದ್ವೆ ಗಲಾಟೆ ಮಗನೇ. ಅನಾಮಿಕಳನ್ನ ಮದುವೆ ಮಾಡ್ಕೋತೀನಿ ಅಂತ ಪ್ರಮಾಣ ಮಾಡೋ ಅಗತ್ಯವಿಲ್ಲ. ಒಂದು ಮಾತು ಹೇಳು ಸಾಕು. ಇಷ್ಟೇ, ನಿನ್ನ ಹೀಗೆ ಬಿಟ್ಟು ನಿನ್ಗೆ ಅನಾಮಿಕಂಗೆ ಮದುವೆ ಮಾಡ್ತೀವಿ. ಇಬ್ರು ಹಾಯಾಗಿ ಗಿಳಿಮರಿಗಳ ಹಾಗೆ ಸಂಸಾರ ಮಾಡ್ತಾ ಪಟ್ಟಣದಲ್ಲಿ ಸಂತೋಷವಾಗಿರಿ. ಆ ಸಿಂಬಳದ ಮೂಗಿನ ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಮಗನೇ. ನಾವು ಆಲೋಚಿಸೇ ಈ ನಿರ್ಧಾರ ತಗೊಂಡಿದ್ದು. ಆಲೋಚಿಸಿ ಅಲ್ಲ ಅಪ್ಪ, ನಿಮ್ಮ ಅಣ್ಣಂಗೆ ಕೊಟ್ಟ ಮಾತಿಗಾಗಿ ಮಾಡ್ತಾ ಇದ್ದಾಳೆ. ನೀನ್ ಹೇಗಂದ್ರು ನನಗೆ ತೊಂದರೆ ಇಲ್ಲ ಮಗನೇ. ನೀನು ಅನಾಮಿಕಳನ್ನ ಮದುವೆ ಮಾಡ್ಕೊಳ್ಳಬೇಕು, ಆನಂದವಾಗಿರ್ಬೇಕು. ಅದೇ ನನ್ನ ಕೋರಿಕೆ. ನನಗೆ ಬೇಕಾಗಿದ್ದು ಕೂಡ ಅದೇ. ಅಯ್ಯೋ ಅಮ್ಮ, ನಾನೆಷ್ಟು ಹೇಳಿದ್ರು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋದೆ. ಸಿಂಬಳದ ಮುಗಿದ ಅನಾಮಿಕಳ ಜೊತೆ ನನ್ನ ಮದುವೆ ಮಾಡ್ಬೇಕು ಅಂದ್ಕೋತಾ ಇದ್ದೀರಾ ನೀವು. ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ಆನಂದ ಬಿಟ್ಟು ದುಃಖವಿರಲ್ಲ ಕಣೋ. ಸಿಂಬಳ ಸುರಿತಾರೋ ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ಎಲ್ರು ನನ್ನನ್ನ ಕೆಟ್ಟದಾಗಿ ನೋಡ್ತಾರೆ, ವ್ಯಂಗ್ಯದಿಂದ ನಗ್ತಾರೆ, ಫ್ರೆಂಡ್ಸ್ ಅಂತ ವ್ಯಾಕರಿಸ್ತಾರೆ. ನಿನ್ಗೆ ಅರ್ಥವಾಗ್ತಾ ಇದ್ಯಾ? ಮಗು ರಮೇಶು, ನಾನೊಂದು ಮಾತು ಮಾತ್ರ ಹೇಳ್ತೀನಿ ಕಣೋ. ನೀನು ನಿನ್ನ ಕಟ್ಟಿನಿಂದ ಹೊರಗೆ ಬರ್ಬೇಕು ಅಂದ್ರೆ ಸಿಂಬಳದ ಮೂಗಿನ ಅನಾಮಿಕಳನ್ನ ಮದುವೆ ಮಾಡ್ಕೋಬೇಕು ಅಂತ ಒಪ್ಕೊಳ್ಳೇಬೇಕು, ಮದುವೆ ಮಾಡ್ಕೊಳ್ಳೇಬೇಕು. ತಪ್ಪಲ್ಲ ಕಣೋ. ಮಗ ಸಂತೋಷವಾಗಿರ್ಬೇಕು ಅಂತ ಯಾವ ತಾಯಿ ತಂದೆ ಆದ್ರೂ ಮದುವೆ ಮಾಡ್ತಾರೆ. ಆದ್ರೆ ನೀವಿಬ್ರು ಅದಕ್ಕೆ ಭಿನ್ನವಾಗಿದ್ದೀರಾ. ನನ್ನ ಮದುವೆ ವಿಷಯದಲ್ಲಿ ಯಾಕೆ ಹೀಗೆ ವಿಲನ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರೋ ಏನೋ. ಅದೆಲ್ಲ ಅಲ್ಲ ಮಗನೇ. ಈಗ ನೀನು ಸಿಂಬಳದ ಮೂಗಿನ ಅನಾಮಿಕಳನ್ನ ಮದುವೆ ಮಾಡ್ಕೋತೀಯಾ ಇಲ್ವಾ, ಅದು ಮಾತ್ರ ಹೇಳು ಸಾಕು ಎಂದು ತಾಯಿ ಶಾರದಾ ಹೇಳುತ್ತಲೇ ರಮೇಶ್ అయిಷ್ಟದಿಂದ ಮುಖವಿಟ್ಟು, ನನ್ನ ತಲೆಬರನ ಯಾರು ಬದಲಾಯಿಸ್ತಾರೆ? ಎಲ್ಲ ನಿಮ್ಮಿಷ್ಟನೇ. ಮೊದ್ಲು ಈ ಕಟ್ಟನ್ನ ಬಿಚ್ಚಿ. ಮೈಯೆಲ್ಲ ಉರಿತಾ ಇದೆ. ಮತ್ತಷ್ಟು ಗಟ್ಟಿ ಕಟ್ಟಿದ್ದೀರಾ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ. ಹೋಗು ಶಾರದಾ, ಮಗ ಅನಾಮಿಕಳ ಜೊತೆ ಮದುವೆಗೆ ಒಪ್ಕೊಂಡಿದ್ದಾನಲ್ಲ, ಹೋಗಿ ಕಟ್ಟು ಬಿಚ್ಚು ಹೋಗು ಎಂದು ಗಂಡ ಪ್ರಸಾದ್ ಹೇಳುತ್ತಲೇ ಶಾರದಾ ಕೂಡ ಸಂತೋಷ ಪಡುತ್ತಾ, ಈಗ್ಲೇ ಬಿಚ್ತೀನಿ ರೀ ಎಂದು ರಮೇಶನ ಹತ್ರಕ್ಕೆ ಬರ್ತಾಳೆ. ಅಯ್ಯೋ ಮಗನೇ, ಮೈಯೆಲ್ಲ ಉರಿತಾ ಇದೆಯಾ? ಸಾರಿ ಕಣೋ, ನಿನ್ನ ಒಳ್ಳೇದಕ್ಕಾಗಿನೇ ಅಲ್ವಾ ಹೀಗೆ ಮಾಡ್ಬೇಕಾಗಿ ಬಂದಿದ್ದು. ಕಟ್ಟು ಬಿಚ್ತೀನಿ ಇರು ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು, ಏನೇನಾದ್ರೂ ಸೋದರ ಸೊಸೆ ಸಿಂಬಳದ ಮೂಗಿನ ಅನಾಮಿಕಳನ್ನ ತನ್ನ ಸೊಸೆ ಮಾಡ್ಕೋಬೇಕು ಅನ್ನುವ ತನ್ನ ಆಸೆ ತೀರಿಸ್ಕೊಂಡಿದ್ದಾಳೆ ಶಾರದಾ. ಮತ್ತೆ ಹಾಗಿರುತ್ತೆ ನನ್ ಶಾರದಾಳ ಹತ್ರ. ಶಾರದಾ ಅಂದ್ರೆ ಶಾಂತಿ ಮುತ್ತು ಅಂದ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಸಮಯ ಸಂದರ್ಭವನ್ನ ನೋಡಿ ಭದ್ರಕಾಳಿಯಾಗಿ ಬದಲಾಗಿ ಅಲ್ಲಾಡಿಸ್ತಾಳೆ. ಏನಾದ್ರು ಅಂದ್ರೆ ಕೈ ನೋಡಿದ್ರ ರಫ್ ಆಡಿಸ್ತಾನೋ ಅಂತಾಳೆ. ಅಂದುಕೊಳ್ಳುತ್ತಾ ಇರುವಾಗ ಕಟ್ಟನ್ನು ಬಿಚ್ಚಿದ ರಮೇಶ್ನನ್ನು ಕರೆದುಕೊಂಡು ಪ್ರಸಾದ್ನ ಹತ್ರ ಬರ್ತಾಳೆ ಶಾರದಾ. ಶಾರದಾ, ನಿನ್ನ ಅಣ್ಣನವರಿಗೆ ಫೋನ್ ಮಾಡಿ ಹೇಳು. ಅರೆ ಅಣ್ಣಯ್ಯ, ನಿನ್ನ ಸಿಂಬಳದ ಮೂಗಿನ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದೀವಿ ಅಂತ ಹೇಳು. ನಾವು ಹೋಗುವಾಗ ಹೇಳ್ತೀವಿ ಬಿಡಿ, ಬನ್ನಿ ಎಂದು ಮನೆ ಕಡೆ ನಡೀತಾ ಇರ್ತಾರೆ. ಅದು ಲಕ್ಕವರ ಅನ್ನುವ ಗ್ರಾಮ. ಹೊಲದ ಕೆಲಸ ಮಾಡ್ಕೊಂಡು ಬದುಕುವ ರಾಜಯ್ಯ ಸಾವಿತ್ರಿ ದಂಪತಿಗಳಿಗೆ ಅನಾಮಿಕಾ ಒಬ್ಬಳೇ ಒಬ್ಳು ಮಗಳು. ಮದುವೆ ವಯಸ್ಸು ಬಂದರೂ ಮೂಗಿನ ಕಾರಣದಿಂದ ಆಗ್ತಾ ಇರ್ಲಿಲ್ಲ. ಕಡೆಗೆ ಗೊಣ್ಣೆ ಮೂಗಿನ ಅನಾಮಿಕಾ ಅಂತ ಹೆಸರು ತಂದಿರ್ತಾಳೆ. ಅವಳ ಫ್ರೆಂಡ್ ಅಮೃತ ಅವಾಗವಾಗ ಗೊಣ್ಣೆ ಮೂಗಿನ ಅನಾಮಿಕಾ ಅಂತ ಆಟವಾಡಿಸ್ತಾ ಇರ್ತಾಳೆ. ನಿನ್ ಯಾರು ಮದುವೆ ಮಾಡ್ಕೋತಾರೆ ಏನೋ, ನಿನಗೆ ಮುತ್ತು ಕೊಡಲಾರು, ಮುದ್ದು ಮಾಡಲಾರು. ಪಾಪ ಅವನು ಮಾತ್ರ ಸನ್ಯಾಸಿಯಾಗಿ ಬದಲಾಗ್ಬೇಕು ಹಾಗಂತ ನೀನ್ ಅಂದ್ಕೋತಾ ಇದೀಯ ಅಮೃತ. ನನ್ನನ್ನು ನನ್ನ ಮೂಗನ್ನು ಅರ್ಥ ಮಾಡ್ಕೊಳ್ಳುವ ಒಳ್ಳೆಯವನು ಗಂಡನಾಗಿ ಬರ್ತಾನೆ ಅಂತ ನಾನ್ ಅಂದ್ಕೋತಾ ಇದ್ದೀನಿ. ನಾನ್ ಹಾಗೆ ಆಸೆ ಪಡ್ತಾ ಇದ್ದೀನಿ. ಅಂದ್ಕೊಂಡಷ್ಟು ಈಸಿನಾ? ಆಸೆ ಪಟ್ಟಷ್ಟು ಸುಲಭವಾಗಿ ಜೀವನವಿರಲ್ವೇ
ನೀನ್ ಹೇಳಿದ್ದು ನಿಜನೇ ಇರ್ಬೋದು ಅಮೃತ, ಆದ್ರೆ ನಮ್ಮ ಜೀವನ ನಮ್ ಕೈಯಲ್ಲಿ ಇದೆ ಅಂತ ನಾನ್ ಅಂದ್ಕೋತೀನಿ. ಒಂದು ವೇಳೆ ನನ್ನ ಸಿಂಬಳದ ಮೂಗಿನ ಕಾರಣದಿಂದ ನಂಗೆ ಮದುವೆ ಆಗದೆ ಇದ್ರೆ ನಾನು ದುಃಖ ಪಡಲ್ಲ. ನನ್ನ ಅಮ್ಮ ಅಪ್ಪನನ್ನ ನೋಡ್ಕೊಂತ ಈ ಜೀವನವೆಲ್ಲ ಕಳಿತೀನಿ. ಎಲ್ಲ ಆ ಶಿವಯ್ಯನ ಮಹಾತ್ಮೆ ಎಂದು ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಪ್ರಸಾದ್, ರಮೇಶ್ ಮೂವರು ಕಾರಿನಲ್ಲಿ ಅನಾಮಿಕಾ ಊರಿನ ಕಡೆಗೆ ಹೋಗ್ತಾ ಇರ್ತಾರೆ. ಅನಾಮಿಕಾ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಸುರಿತಾ ಇರುವ ಮೂಗನ್ನು ಒರೆಸಿಕೊಳ್ಳದೆ ತಿಂಡಿಗಳನ್ನ ತಿಂತಾ ಇರ್ತಾಳೆ. ಮನೆಯೊಳಗಿಂದ ಸಂತೋಷದಿಂದ ರಾಜಯ್ಯ ದಂಪತಿಗಳು ಬರ್ತಾರೆ. ಅಮ್ಮ ಅನಾಮಿಕಾ, ನಿನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ನನ್ನ ಸೋದರಳಿಯ ರಮೇಶ್ ಒಪ್ಕೊಂಡಿದ್ದಾನಂತೆ. ನಿನ್ನನ್ನು ನೋಡೋದಿಕ್ಕೆ ಈಗ್ಲೇ ಬರ್ತಾ ಇದ್ದಾರಂತೆ. ಹೌದಪ್ಪ, ನಾನಂದ್ರೆ ಬಾವಂಗೆ ಎಷ್ಟೋ ಪ್ರೇಮ. ನನಗೆ ಸಿಂಬಳದ ಮೂಗಿದೆ ಅಂತ ತಿಳಿದು ಕೂಡ ನನ್ನನ್ನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡಿದ್ದಾನೆ ಎಂದು ಮತ್ತಷ್ಟು ಸಂತೋಷದಿಂದ ತಿಂತಾ ಇರ್ತಾಳೆ ಅನಾಮಿಕಾ. ಸಾವಿತ್ರಿ ಮಗಳ ಕೈಯಲ್ಲಿರುವ ತಿಂಡಿಯ ಪಾತ್ರೆಯನ್ನು ಗಬಕ್ ಅಂತ ಹೇಳ್ಕೊಂಡು ಸ್ವಲ್ಪ ಕೋಪದಿಂದ ಹೀಗಂತಾಳೆ, ಈಗಲಾದ್ರೂ ಸ್ವಲ್ಪ ತಿನ್ನೋದನ್ನ ನಿಲ್ಸು, ಆ ಮೂಗನ್ನ ಸೀದ್ಬಿಟ್ಟು ರೆಡಿ ಆಗುತ್ತಾಯಿ ಎಂದು ಹೇಳುತ್ತಾಳೆ. ಅನಾಮಿಕಾ ಕೋಪದಿಂದ ನೋಡ್ತಾ ಸುರಿತಾ ಇರುವ ಮೂಗಿನಿಂದ ಅಲ್ಲಿಂದ ಹೊರಟು ಹೋಗ್ತಾ ತಾಯಿ ಕೈಯಲ್ಲಿರುವ ತಿಂಡಿಯ ತಟ್ಟೆಯನ್ನು ಎಳೆದುಕೊಂಡು ನಗುತ್ತಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಮನೆ ಹೊರಗೆ ರಾಜಯ್ಯ, ಸಾವಿತ್ರಿ ನಗುತ್ತಾ ಎದುರು ನೋಡ್ತಾ ಇರ್ತಾರೆ. ಮುಖ ಮುದ್ರಿಸಿಕೊಂಡ ರಮೇಶ್ನನ್ನು ಕರೆದುಕೊಂಡು ಶಾರದಾ ಪ್ರಸಾದ್ ದಂಪತಿಗಳು ಬರುತ್ತಾರೆ. ರಾಜಯ್ಯ ದಂಪತಿಗಳು ವಿನಯದಿಂದ ನಮಸ್ಕಾರವಿಟ್ಟು ಆತ್ಮೀಯವಾಗಿ ಮಾತನಾಡಿಸಿ ಮರ್ಯಾದೆ ಪೂರ್ವಕವಾಗಿ ಮನೆಯೊಳಗೆ ಕರೆದು ಕೂರಿಸುತ್ತಾರೆ. ಅಂದವಾಗಿ ತಯಾರಾದ ಅನಾಮಿಕಳನ್ನು ಕರೆದುಕೊಂಡು ಸಾವಿತ್ರಿ ಬರುತ್ತಾಳೆ. ಶಾರದಾ ಪ್ರಸಾದರಿಗೆ ಲಕ್ಷಣವಾಗಿರುವ ಸೊಸೆ ಕಾಣಿಸಿದರೆ ರಮೇಶನಿಗೆ ಮಾತ್ರ ಸುರಿತಾ ಇರುವ ಮೂಗನ್ನು ಕ್ಲೀನ್ ಮಾಡ್ಕೊತಾ ಕಾಣಿಸ್ತಾಳೆ ಅನಾಮಿಕಾ. ಅಷ್ಟೇ, ತಲೆ ತಿರುಗಿದ ಹಾಗಾಗುತ್ತೆ, ಆದ್ರೆ ಕಂಟ್ರೋಲ್ ಮಾಡ್ಕೋತಾನೆ. ಹೇಗಿದ್ದೀಯ ಬಾವ? ನಾನ್ ಚೆನ್ನಾಗಿ ಇದ್ದೀನಿ ಅನಾಮಿಕಾ. ನೀನು ಮಾತ್ರ ಚಿಕ್ಕಂದಿನಿಂದ ಗೊಂಡೆ ಮೂಗಿನ ಜೊತೆಗೆ ಇದೆಯಾ, ಸ್ವಲ್ಪನೂ ಬದಲಾಗಿಲ್ಲ. ಇಲ್ಲ ಬಾವ, ನಾನು ಬದಲಾಗಿದ್ದೀನಿ. ನನ್ ಜೊತೆ ನನ್ನ ಗೊಂಡೆ ಮಗು ಕೂಡ ಬೆಳೆದಿದೆ. ಚಿಕ್ಕಂದಿನಲ್ಲಿ ಸೀನಿದ್ರೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಬರ್ತಾ ಇತ್ತು, ಈಗ ಸೀನಿದ್ರೆ ಚಿಕ್ಕ ಗ್ಲಾಸ್ ತುಂಬಾ ಬರೋ ಹಾಗೆ ಇರುತ್ತೆ. ಇದು ಬದಲಾವಣೆನೇ ಅಲ್ವಾ ಬಾವ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಬದಲಾಗಿದ್ದೀನಿ ಅಂತ ಎಂದು ಅನಾಮಿಕ ಹೇಳಿದರೆ ಎಲ್ಲರೂ ಗೊಳ್ಳನೆ ನಗುತ್ತಾರೆ. ರಮೇಶನಿಗೆ ಮಾತ್ರ ಕಸಿವಿಸಿ ಆಗತ್ತೆ. ಎಲ್ಲರೂ ಎಲ್ಲ ವಿಷಯ ಮಾತನಾಡಿಕೊಂಡು ಒಂದು ದಿನ ಅನಾಮಿಕಳಿಗೂ ರಮೇಶನಿಗೂ ಮದುವೆ ಮಾಡ್ತಾರೆ, ದೊಡ್ಡವರೆಲ್ಲರೂ ಸೇರಿ. ಇನ್ನು ರಮೇಶ್ ತಾಳಿ ಕಟ್ತಾ ಇದ್ರೆ ಅನಾಮಿಕಾ ಮಾತ್ರ ಸುರಿತಾ ಇರುವ ಮೂಗನ್ನ ಕ್ಲೀನಿಂಗ್ ಮಾಡುವ ಕಾರ್ಯಕ್ರಮದನ್ನ ಇರ್ತಾಳೆ. ಮದುವೆಗೆ ಬಂದವರೆಲ್ಲರೂ ರಮೇಶ್ನನ್ನು ಕರುಣೆಯಿಂದ ನೋಡುತ್ತಾ ವ್ಯಂಗ್ಯದಿಂದ ನಗ್ತಾ ಇರ್ತಾರೆ. ಅಂತೂ ಕೊನೆಗೆ ಅವರಿಬ್ಬರಿಗೂ ಮದುವೆ ಆಗುತ್ತದೆ. ಗೊಂಡೆ ಮೂಗಿನ ಅನಾಮಿಕಾ ಸಂಸಾರಕ್ಕೆ ಬರ್ತಾಳೆ. ಆಗ ಅನಾಮಿಕಳನ್ನು ರಮೇಶ್ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅನಾಮಿಕಾ ಮಾತ್ರ ಏನೂ ದುಃಖ ಪಡದೆ ತುಂಟುತನದಿಂದ ಚಾಲಾಕಿನಿಂದ ಉತ್ತರ ಕೊಡ್ತಾ ಇರ್ತಾಳೆ. ಒಂದು ದಿನ ಅನಾಮಿಕಾ ಪ್ರೇಮದಿಂದ ಸುರಿತಾ ಇರುವ ಗೊಂಡೆ ಮೂಗಿನಿಂದ ಟೀ ತಗೊಂಡು ಬಂದು ಕೊಡ್ತಾಳೆ. ಬಾಬಾ, ನಿನಗಾಗಿ ಅಂತ ಬಿಸಿ ಬಿಸಿ ಟೀ ತಗೊಂಡ್ ಬಂದಿದ್ದೀನಿ, ಕುಡಿ, ತುಂಬಾ ರುಚಿಯಾಗಿರುತ್ತೆ. ಯಾಕೆ, ಸಕ್ಕರೆಗೆ ಬದಲಾಗಿ ನಿನ್ನ ಸಿಂಬಳ ಹಾಕಿದ್ಯಾ ಏನೋ? ಅಮ್ಮ, ನನ್ನ ಸಿಂಬಳ ಆಗಿ ಹೋಗುತ್ತೆ ಅಂತ ಸಾಲ್ಟ್ ಹಾಕಿದೀನಿ ಬಾಬಾ ಎಂದು ತುಂಟತನದಿಂದ ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ಕೋಪದಿಂದನೇ ಟೀ ಕುಡಿತಾನೆ. ಟೀನಲ್ಲಿ ನಿಜವಾಗಿಯೂ ಉಪ್ಪಿದ್ದರಿಂದ ಎಲ್ಲ ಹೋಗಿತಾನೆ. ಕಿಚನ್ ಬಾಗಿಲಿನ ಹತ್ತಿರ ಇರುವ ಅನಾಮಿಕಾ ಅದನ್ನು ನೋಡಿ ಪಕಪಕ ನಗ್ತಾಳೆ. ರಮೇಶ್ ಕೋಪದಿಂದ ನೋಡಿ ನಿನ್ನ ಎಂದು ಹೊರಗೆ ಹೊರಟು ಹೋಗುತ್ತಾನೆ. ಅನಾಮಿಕಾ ತಮಾಷೆಯಾಗಿ ನಗುತ್ತಾ ಸಿಂಬಳದ ಮೂಗಿನಿಂದಲೇ ತಿಂಡಿ ಮಾಡ್ತಾ ಇರ್ತಾಳೆ. ಪ್ರಸಾದ್, ಶಾರದರು ಜಗಲಿ ಮೇಲೆ ಕುರ್ಚಿಯಲ್ಲಿ ಕೂತಿರ್ತಾರೆ. ಮಗ ಸೊಸೆ ಸಂಸಾರದ ಬಗ್ಗೆ ಅವರಿಬ್ರು ಮಾತಾಡ್ಕೋತಾ ಭಯಪಡ್ತಾ ಇರ್ತಾರೆ. ಏನು ಅಂದ್ರೆ ಮಗ ಅನಾಮಿಕಳ ಜೊತೆ ಪ್ರೇಮದಿಂದ ಇರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ಕೋಪದಿಂದಲೇ ಮಾತಾಡ್ತಾ ಇದ್ದಾನೆ, ಕೋಪದಿಂದಲೇ ಇರ್ತಾನೆ. ಹೀಗಿದ್ರೆ ಅವ್ರ ಸಂಸಾರ ಹೇಗೆ ನಡೆಯುತ್ತೆ ಹೇಳಿ? ನಾವ್ ಈಗಾಗ್ಲೇ ತೊಂದರೆ ಪಡೋದು ಬೇಡ ಶಾರದಾ, ಮತ್ತೆ ಕೆಲವು ದಿನ ನೋಡೋಣ ಎಂದು ಇಬ್ಬರು ಚರ್ಚಿಸುತ್ತಾ ಇರುವಾಗ ರಮೇಶ್ ಜಾಗಿಂಗ್ ಮಾಡಿಕೊಂಡು ಮನೆಗೆ ತಿರುಗಿ ಬರ್ತಾನೆ. ಅನಾಮಿಕಾ ಆಗಲೇ ಹೊರಗೆ ಬಂದು, ಅತ್ತೆ, ಬಿಸಿ ಬಿಸಿಯಾಗಿ ಟಿಫಿನ್ಸ್ ರೆಡಿ ಮಾಡಿದ್ದೀನಿ, ತಿನ್ನೋದಕ್ಕೆ ಬನ್ನಿ. ನಿನ್ನ ಸಿಂಬಳ ಹಾಕಿ ಮಾಡಿದ್ಯಾ? ಇಲ್ಲ ಬಾವ, ನನ್ನಲ್ಲಿರುವ ಪ್ರೇಮವೆಲ್ಲವನ್ನ ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ, ತಿಂದು ನೋಡಿ ಒಂದು ಸಲ ನಾನು ಮಾಡಿದ ಟಿಫಿನ್ ತಿಂದ್ರಿ ಅಂದ್ರೆ ಎಂದು ಅನಾಮಿಕಾ ಹೇಳ್ತಾ ಇದ್ರೆ ಮಾತಿನ ಮಧ್ಯದಲ್ಲಿ ರಮೇಶ್ ಸೇರ್ಕೊಂಡು, ಹಾ, ತಿಂದೆ ಅಂದ್ರೆ ಲೂಸ್ ಮೋಷನ್ಸ್ಗೆ ಬಲಿಯಾಗ್ಬೇಕಲ್ವಾ ಎಂದು ಹಲ್ಲನ್ನು ಹೊರಗಿಟ್ಟು ನಗ್ತಾ ಇರ್ತಾನೆ. ಶಾರದಾ ಪ್ರಸಾದರು ಮೇಲಕ್ಕೆ ಗಟ್ಟಿಯಾಗಿ ನಗಲಾರದೆ ಹೋದ್ರು ಮುಸುಮುಸಿಯಾಗಿ ನಗ್ತಾರೆ. ಅದು ಅನಾಮಿಕೆಗೆ ಮತ್ತಷ್ಟು ಕಿರಿಕಿರಿಯಾಗಿ, ಪ್ರೇಮದಿಂದ ಹೆಂಡತಿ ಏನ್ ಕೊಟ್ರು ತಗೋಬೇಕು, ಏನ್ ಕೊಟ್ರು ತಿನ್ಬೇಕು, ಹಾಗೆ ಗಂಡ ತಿನ್ನಲಾರದೆ ಹೋದ್ರೆ ಎಂದು ಅನಾಮಿಕಾ ಹೇಳ್ತಾ ಇರುವಾಗ ರಮೇಶ್ ಮತ್ತೆ ಸೇರ್ಕೊಂಡು, ಹಾ, ತಿನ್ನಲಾರದೆ ಹೋದ್ರೆ ಹೆಂಡತಿ ಮನೆ ಬಿಟ್ಟು ಓಡಿ ಹೋಗ್ತಾಳ? ಹೇಳ ಅನಾಮಿಕಾ,
ಗಂಡ ತಿನ್ನದೇ ಇದ್ರೆ ಆ ಹೆಂಡತಿಗೆ ಏನಾಗತ್ತೆ? ಎಲ್ಲಿಗೆ ಹೋಗ್ತಾಳೆ? ಎಲ್ಲಿಗೋದ್ರೂ ಶಾಶ್ವತವಾಗಿ ಬಾರದೇ ಇರ್ಬೇಕು ಎಂದು ಸಂತೋಷ ಪಡ್ತಾ ಹೇಳುತ್ತಾನೆ. ಆಗ ಅನಾಮಿಕಾ, ಅಯ್ಯೋ ಭಾವ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಲ್ವಾ? ಹೆಂಡತಿ ಪ್ರೇಮದಿಂದ ಮಾಡಿಕೊಟ್ಟದ್ದನ್ನ ಗಂಡ ಏನಾದ್ರೂ ತಿಂದೇ ಇದ್ರೆ ಗಂಡಂಗೆ ಹಸಿವೆ ಆಗತ್ತೆ ಅಷ್ಟೇ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿ ಶಾರದಾ ದಂಪತಿಗಳು ಬಹಳ ಸಂತೋಷಿಸುತ್ತಾರೆ. ಮಗ ಸೊಸೆ ಸಂಸಾರ ಹಾಗೆ ಸಾಗುತ್ತಾ ಇರಬೇಕು ಅಂತ ಮನಸಾರೆ ಕೋರಿಕೊಳ್ಳುತ್ತಾರೆ. ಹಾಗೆ ಸಿಂಬಳದ ಮೂಗಿನ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಮಾಡಿಕೊಳ್ಳುತ್ತಾ ರಮೇಶನ ಜೊತೆ ತನ್ನ ಸಂಸಾರವನ್ನು ಸಂತೋಷದಿಂದ ಸಾಗಿಸುತ್ತಾ ಇರುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬಡ ಸೊಸೆಯ ಬಂಗಾರದ ಕಿಚನ್. ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಿರುವ ಕಿಚನ್ ಅನ್ನು ನೋಡುತ್ತಾ ಬಡ ಸೊಸೆ ಅನಾಮಿಕಾ ಸಂತೋಷ ಪಡ್ತಾ ಇರುವಾಗ ಅತ್ತಿ ಶಾರದಾ ಅಲ್ಲಿಗೆ ಬರ್ತಾಳೆ. ಆಶ್ಚರ್ಯದಿಂದ ನೋಡ್ತಾ, ಏನೇ ಸೊಸೆ ಇದು, ಕಿಚನ್ ಹೀಗೆ ಬಂಗಾರದ ಹಾಗೆ ಮಿಂಚ್ತಾ ಇದೆ? ಬಂಗಾರದ ಹಾಗಲ್ಲ ಅತ್ತೆ, ಬಂಗಾರನೇ. ಇದೆಲ್ಲ ನಿಜವಾದ ಒಳ್ಳೆ ಬಂಗಾರ. ಇದು ಸೊಸೆಯ ಬಂಗಾರದ ಕಿಚನ್ ಅತ್ತೆ ಎಂದು ಶಾರದಳನ್ನು ಕಿಚನ್ ನಿಂದ ಕಳಿಸುತ್ತಾಳೆ. ಇನ್ನು ಆಗಿನಿಂದ ಶಾರದಾ ಏನೋ ಒಂದು ನೆಪದಿಂದ ಕಿಚನ್ ಒಳಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಆದ್ರೆ ಸೊಸೆ ಅನಾಮಿಕಾ ಮಾತ್ರ ಕಿಚನ್ ಬಾಗಿಲ ಹತ್ರ ಸೌಟು ಇಟ್ಕೊಂಡು ಅಡ್ಡವಾಗಿ ನಿಂತ್ಕೊಂಡು ಶಾರದಳನ್ನು ಕೋಪದಿಂದ ನೋಡ್ತಾ ಇದ್ಲು. ಅದನ್ನು ನೋಡಿ ಶಾರದಾ ಏನೋ ಮಾತನಾಡದೆ ಹೊರಟೋಗ್ತಾ ಇದ್ಲು. ಆ ದಿನ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದ ತಂದೆ ಮಗರ ಹತ್ರ, ಮಗು ರಮೇಶು, ಏನು ಅಂದ್ರೆ ಒಂದ್ಸಲ ಸೊಸೆ ಕಿಚನ್ ನೋಡ್ಕೊಂಬನ್ನಿ. ಸೊಸೆ ಕಿಚನ್ ನೋಡಿ ಬರ್ಬೇಕಾ? ಯಾಕೆ ಶಾರದಾ, ಎಲ್ಲ ಬಂಗಾರದಿಂದ ಮಿಂಚ್ತಾ ಇದ್ದೀರಿ, ನನ್ನನ್ನ ಸೊಸೆ ಆ ರೂಮ್ ಒಳಗೆ ಬರ್ಲಿಕ್ ಬಿಡ್ತಾ ಇಲ್ಲ ಎಂದು ಹೇಳುತ್ತಲೇ ಎಲ್ಲ ಬಂಗಾರದಿಂದ ಕಿಚನ್ ಮಿಂಚ್ತಾ ಇರೋದೇನು ಅಂತ ರಮೇಶ್ ಪ್ರಸಾದ್ ಅವರು ಕೂಡ ಕಿಚನ್ ಒಳಗೆ ಬಂದು ನೋಡ್ತಾರೆ. ಶಾರದಾ ಹೇಳಿದ ಹಾಗೆ ಬಂಗಾರದ ಬಣ್ಣದಲ್ಲಿ ಮಿಂಚ್ತಾ ಇರುತ್ತೆ ಆ ಕಿಚನ್. ಇದೇನೋ ಮಾಯ ಅಂದುಕೊಂಡು ಸುಮ್ಮನಾಗ್ತಾರೆ ಅವರಿಬ್ರು. ಇನ್ನು ಆ ದಿನದಿಂದ ಅತ್ತಿ ಶಾರದಾ ಆ ಬಂಗಾರದ ಕಿಚನ್ ಒಳಗೆ ಹೋಗಿ ಹೇಗಾದ್ರೂ ಆ ಬಂಗಾರ ತಗೋಬೇಕು ಅಂತ, ಅದು ಅನಾಮಿಕಾ ಮನೆಯಲ್ಲಿ ಇಲ್ಲದಾಗಲೇ ಸಾಧ್ಯವಾಗುತ್ತೆ ಅಂತ ಬಹಳ ಆಲೋಚಿಸಿ ಒಂದು ದಿನ ಇಬ್ಬರು ರೌಡಿಗಳ ಹತ್ರ ಹೋಗ್ತಾಳೆ. ಅವರ ಜೊತೆ ಮಾತಾಡಿ ದುಡ್ಡು ಕೂಡ ಕೊಡ್ತಾಳೆ. ಏನೂ ತಿಳಿಯದ ಹಾಗೆ ಮನೆಗೆ ಬಂದು ಮಲಗುತ್ತಾಳೆ. ಒಂದು ಅರ್ಧರಾತ್ರಿ ವೇಳೆಯಲ್ಲಿ ಅನಾಮಿಕಳ ಮುಖಕ್ಕೆ ಮುಸುಕು ಹಾಕಿ ಇಬ್ಬರು ರೌಡಿಗಳು ಹಿಡಿದುಕೊಂಡು ಕಾಡಿನಲ್ಲಿ ನಡೀತಾ ಇರ್ತಾರೆ. ಅನಾಮಿಕಾ ಭಯದಿಂದ ನಡೀತಾ ಇರ್ತಾಳೆ. ಇಲ್ಲಿ ನೋಡಿ, ಯಾಕೆ ನನ್ನನ್ನು ಹೀಗೆ ಮುಸುಕು ಹಾಕಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿಜಕ್ಕೂ ನಿಮ್ಗೆ ಏನ್ ಬೇಕು? ನನ್ನನ್ನು ಬಿಟ್ಟುಬಿಡಿ, ನಿಮ್ಗೆ ಕೈ ಮುಗಿತೀನಿ ಎಂದು ಬೇಡಿಕೊಳ್ಳುತ್ತಾ ಇರ್ತಾಳೆ. ಆದರೂ ಆ ಇಬ್ಬರು ರೌಡಿಗಳು ಸ್ವಲ್ಪವೂ ಕರುಣೆ ದಯ ತೋರಿಸದೆ ಅನಾಮಿಕಳನ್ನು ಹಿಡಿದುಕೊಂಡು ಹಾಗೆ ಮುಂದಕ್ಕೆ ನಡೀತಾ ಇರ್ತಾರೆ. ಸರಿಯಾಗಿ ಆಗಲೇ ಅತ್ತೆ ಶಾರದಾ ತರಕಾರಿ ಕಟ್ ಮಾಡುವ ಕತ್ತಿ ತಗೊಂಡು ಮನೆಯಲ್ಲಿ ನಿಂತ್ಕೊಂಡು ಎಲ್ಲ ಮಲಗಿದ್ದಾರೆ. ಇದೇ ಒಳ್ಳೆ ಸಮಯ, ಸೊಸೆಯ ಬಂಗಾರದ ಕಿಚನ್ ಒಳಗಿಂದ ಬಂಗಾರನ ಕಳ್ಳತನ ಮಾಡಬೇಕು ಎಂದು ಅಂದುಕೊಂಡು ನಿಧಾನವಾಗಿ ನಡೆದುಕೊಂಡು ಅಡಿಗೆ ಮನೆ ಹತ್ರ ಬರ್ತಾಳೆ. ರೂಮಿಗೆ ಬೀಗ ಹಾಕಿರುವುದನ್ನು ನೋಡಿ ಸೊಸೆ ಅನಾಮಿಕಳ ಮೇಲೆ ಕೋಪ ತರಿಸಿಕೊಳ್ಳುತ್ತಾಳೆ. ಕೋಪದಿಂದ ತನ್ನಲ್ಲಿ ತಾನು ತನ್ನ ಬಂಗಾರದ ಅಡಿಗೆ ಮನೆಯಿಂದ ಯಾರಾದ್ರೂ ಕಳ್ಳತನ ಮಾಡ್ಕೊಂಡು ತಗೊಂಡೋಗ್ತಾರೆ ಅಂತ ಅಡಿಗೆ ಮನೆಗೆ ಸೊಸೆ ಬೀಗ ಹಾಕಿದ್ದಾಳೆ. ಈಗ ನಿಜಕ್ಕೂ ಆ ಬೀಗದ ಕೀ ಎಲ್ಲಿ ಎಂದು ಆಲೋಚನೆ ಮಾಡುತ್ತಾ ಇರುವಾಗ ಅವಳ ಗಂಡ ಪ್ರಸಾದ್ ಸುತ್ತಿಗೆ ಇಟ್ಕೊಂಡು ಅಲ್ಲಿಗೆ ಬರ್ತಾನೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ನೀವೇನೋ ಹೀಗೆ ಸುತ್ತಿಗೆ ಇಟ್ಕೊಂಡು ಬಂದಿದ್ದೀರಾ ಎಂದು ಶಾರದಾ ಕೇಳುತ್ತಲೇ ಪ್ರಸಾದ್ ಗಟ್ಟಿಯಾಗಿ, ಪತ್ನಿಯಲ್ಲಿ ಪತಿ ಅರ್ಧ, ಪತಿಯಲ್ಲಿ ಪತ್ನಿ ಅರ್ಧ ಅಲ್ವಾ ಶಾರದಾ ಎಂದು ಹೇಳುತ್ತಾನೆ. ಅದರಿಂದ ಶಾರದಾ ಗಾಬರಿ ಆಗ್ತಾ, ನಿಮಗೆ ಕೈ ಮುಗಿತೀನಿ, ಅಷ್ಟು ಗಟ್ಟಿಯಾಗಿ ಮಾತಾಡ್ಬೇಡಿ, ಮಗ ಸೊಸೆ ಹೇಳ್ತಾರೆ ಎಂದು ಶಾರದಾ ಕೈ ಮುಗಿಯುತ್ತಾಳೆ. ಅದನ್ನು ನೋಡಿ ಪ್ರಸಾದ್ ನಿಧಾನವಾಗಿ, ಏನಾದ್ರೂ ಪೂರ್ತಿಯಾಗಿ ಹೇಳುವ ಅವಕಾಶ ನನಗೆ ಯಾವಾಗ ಕೊಟ್ಟಿದ್ದೀ ಶಾರದಾ? ನೀನು ನಾನ್ ಕೇಳಿದ್ದೇನು, ತಾವು ಹೇಳ್ತಾ ಇರೋದೇನು? ನೀನು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಶಾರದಾ. ನಾನೇನೋ ಪೂರ್ತಿಯಾಗಿ ಹೇಳ್ಬೇಕು ಅನ್ಕೋತೀನಿ, ನೀನೇನೋ ಮಧ್ಯದಲ್ಲೇ ಅಡ್ಡಪಡಿಸ್ತೀಯಾ, ತಿರುಗಿ ಇಂತಹ ಪ್ರಶ್ನೆ ಕೇಳ್ತೀಯಾ. ನಾನ್ ಹೇಳೋದು ಪೂರ್ತಿಯಾಗಿ ಕೇಳ್ಬೇಕಲ್ಲ? ಸರಿ ಸರಿ, ಈ ಸುತ್ತಿಗೆ ಏನಕ್ಕೆ ತಗೊಂಬಂದ್ರೆ ಅದು ಹೇಳಿ ಮೊದ್ಲು. ಯಾಕೆ ಅಂದ್ರೆ ಶಾರದಾ, ಸುತ್ತಿಗೆಯಿಂದ ನಿನ್ ತಲೆನಾ ಎಂದು ಹೇಳುತ್ತಾ ಇರುವಾಗ ಶಾರದಾ ಭಯದಿಂದ, ಏನೋ ಸುತ್ತಿಗೆಯಿಂದ ನನ್ನ ತಲೆ ಮೇಲೆ ಹೊಡಿತೀರಾ? ಅಂದ್ರೆ ನನ್ನ ನೀತಿನ ಸುತ್ತಿಗೆಯಿಂದ ಹೊಡೆದು ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಅಂದ್ರೆ ಆ ಸಾವಿತ್ರಿ ಹೇಳಿದ್ದು ನಿಜವೇ ಅನ್ನೋ ಮಾತು. ನೀನು ಮತ್ತೆ ಸಾವಿತ್ರಿನ ತಕೊಂಡ್ ಬಂದು ಗಟ್ಟಿಯಾಗಿ ಅರಚ್ತೀಯ, ಮಗ ಸೊಸೆ ಹೇಳ್ತಾರೆ, ಆಗ ನೀನು ಕಳ್ಳಿ ಅಂತ ನಿನ್ನೆ ಬಹಳ ಮಾತಾಡ್ತಾರೆ. ಅಂತ ಕೆಲಸ ಮಾತ್ರ ಮಾಡ್ಬೇಡ್ರಿ ಶಾರದಾ. ನೀನು ಕತ್ತಿ ಹಿಡ್ಕೊಂಡು ಸೊಸೆಯ ಬಂಗಾರದ ಕಿಚನ್ ಒಳಗೆ ಯಾಕೆ ಹೋಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಮೊದ್ಲು ಆ ವಿಷಯ ಹೇಳು. ಗೊತ್ತಿದ್ದು ಕೂಡ ಗಟ್ಟಿಯಾಗಿ ಅರಸ್ತೀನಿ ಅಂತ ನನ್ನ ಬೆರೆಸ್ತಾ ಇದ್ದೀರಾ? ಎಂತಹ ಶಬ್ದವೂ ಇಲ್ಲದೆ ಮೊದಲು ಆ ಕಿಚನ್ಗಿರುವ ಬೀಗನ ಒಡೆದಾಕಿ. ಹಾಗ್ ಮಾಡಿದ್ರೆ ಸೌಂಡ್ ಬರುತ್ತೆ. ಸೊಸೆ ನಿದ್ರೆಯಿಂದ ಎದ್ದು ಕೂಗ್ತಾಳೆ. ಹಿನ್ನೆಲೆಯ ಸೊಸೆ ಮನೆಯಲ್ಲಿಲ್ಲ. ಅವಳ ಬಂಗಾರದ ಕಿಚನ್ಗಾಗಿ ನಾನೇ ಇಬ್ಬರು ರೌಡಿಗಳನ್ನ ಇಟ್ಟು ಕಾಡಿನಲ್ಲಿ ಕರ್ಕೊಂಡು ಹೋಗಿ ಅನಾಮಿಕಳನ್ನ ಬಿಟ್ಟು ಬಾ ಅಂತ ಹೇಳಿದೀನಿ ಎಂದು ಶಾರದಾ ಹೇಳುತ್ತಾಳೆ. ಆ ಮಾತುಗಳು ಬೆಡ್ರೂಮ್ ಅಲ್ಲಿರೋ ರಮೇಶ್ ಕೇಳ್ತಾನೆ.
ಓಹೋ, ಅನಾಮಿಕಳ ಬಂಗಾರದ ಕಿಚನ್ಗಾಗಿ ಅಮ್ಮ ಅವಳನ್ನ ಕಾಡಿನೊಳಗೆ ಕಳ್ಸಿದ್ದಾಳೆ ಅನ್ನೋ ಮಾತು. ನಾನು ಈಗ ಕಾಡಿಗೆ ಹೋಗ್ತೀನಿ, ಅನಾಮಿಕಳನ್ನ ಕಾಪಾಡ್ಕೋತೀನಿ, ಇಲ್ಲ ಅಂದ್ರೆ ರೌಡಿಗಳ ಕೈಯಲ್ಲಿ ಅನಾಮಿಕಳು ಸತ್ತು ಹೋಗ್ತಾಳೆ ಎಂದು ರಮೇಶ್ ಕ್ಷಣ ಕೂಡ ತಡ ಮಾಡದೆ ಕಾಡಿನೊಳಗೆ ಓಡ್ತಾನೆ. ಒಂದು ಕಡೆ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ ರಮೇಶ್. ಅನಾಮಿಕ ಎಲ್ಲಿಯೂ ಕಾಣಿಸೋದಿಲ್ಲ. ಈ ರಾತ್ರಿ ವೇಳೆಯಲ್ಲಿ ಇಷ್ಟು ದೊಡ್ಡ ಕಾಡಲ್ಲಿ ನನ್ನ ಅನಾಮಿಕ ಎಲ್ಲಿದ್ದಳು, ಹೇಗೆ ಹುಡುಕೋದು? ಹಾ, ಒಂದ್ ಕೆಲ್ಸ ಮಾಡ್ತೀನಿ, ಗಟ್ಟಿಯಾಗಿ ಅನಾಮಿಕ ಅನಾಮಿಕ ಅಂತ ಕೂಗ್ತೀನಿ. ಆಗ ಅನಾಮಿಕ ಎಲ್ಲಿದ್ದಳೋ ಗೊತ್ತಾಗುತ್ತೆ. ಆಗ ನಾನು ಅನಾಮಿಕಳ ಹತ್ರ ಹೋಗ್ತೀನಿ, ಅನಾಮಿಕನ ಕಾಪಾಡ್ಕೋತೀನಿ ಎಂದು ಗಟ್ಟಿಯಾಗಿ ಅರಚಲಿಕ್ಕೆ ಹೋಗಿ ತಕ್ಷಣ ರಮೇಶ್ ನಿಲ್ಲುತ್ತಾನೆ. ಬೇಡ ಬೇಡ, ನಾನು ಗಟ್ಟಿಯಾಗಿ ಕರಿತೀನಿ. ಹಾಗೆ ಕರೆದ್ರೆ ಅನಾಮಿಕಳನ್ನು ಬಂಧಿಸಿದ ರೌಡಿಗಳಿಗೆ ನಾನು ಅವಳನ್ನು ಕಾಪಾಡಲಿಕ್ಕೆ ಬಂದ ವಿಷಯ ತಿಳಿಯುತ್ತೆ. ಅನಾಮಿಕಳಿಗೆ ಮತ್ತಷ್ಟು ಕಷ್ಟ ಕೊಡ್ತಾರೆ. ಹಾಗೆ ಬೇಡ, ನಾನೇ ಜಾಗೃತಿಯಾಗಿ ಅನಾಮಿಕಳನ್ನು ಕಾಪಾಡ್ಕೋಬೇಕು ಎಂದುಕೊಂಡು ಅನಾಮಿಕಳನ್ನು ಹುಡುಕುತ್ತಾ ಮುಂದಕ್ಕೆ ನಡೀತಾ ಇರ್ತಾನೆ. ಮನೆಯಲ್ಲಿರುವ ಶಾರದಾ ಹೇಳಿದ ಮಾತನ್ನು ಕೇಳಿ ಪ್ರಸಾದ್ ಆಶ್ಚರ್ಯದಿಂದ, ಏನ್ ಶಾರದಾ ನೀನ್ ಹೇಳೋದು? ಸೊಸೆನ ಕಾಡಿ ಕಳ್ಸೋದಂದ್ರೇನು? ಬಂಗಾರದ ಕಿಚನ್ಗಾಗಿ ನನಗ್ ಬೇರೆ ದಾರಿ ಇಲ್ಲ ರೀ. ಅಯ್ಯೋ, ನೀನ್ ಬಂಗಾರದ ಹುಚ್ಚಿಗೆ ಬೆಂಕಿ ಇಡ. ನಿನ್ಗೆ ಎಂತಹ ಸಹಾಯನೂ ಮಾಡಲ್ಲ, ನಿನ್ಗೆ ಸುತ್ತಿಗೆನೂ ಕೊಡಲ್ಲ, ನಿನ್ಗೆ ಕಾಣಿಸಿದ ಹಾಗೆ ಬಚ್ಚಿಡ್ತೀನಿ. ಅದಲ್ಲ ರೀ, ಸೊಸೆ ಪ್ರಾಣಕ್ಕೆ ಬಂದ ಮುಪ್ಪೇನೂ ಇಲ್ಲ, ಅನಾಮಿಕಂಗೆ ಏನೂ ಆಗಲ್ಲ, ಅವಳು ಕಾಡಿನಲ್ಲಿ ಕ್ಷೇಮವಾಗಿ ಇರ್ತಾಳೆ. ನನ್ ಮಾತು ಕೇಳಿ, ಸುತ್ತಿಗೆಯಿಂದ ಅಡಿಗೆ ಮನೆಗೆ ಹಾಕಿದ ಬೀಗನ ಒಡದ್ ಬಿಡಿ, ನಾನು ಕಿಚನ್ ಒಳಗೆ ಹೋಗಿ ಬಂಗಾರ ತಗೋತೀನಿ. ಅದೆಲ್ಲ ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಶಾರದಾ. ಅದಲ್ಲ ರೀ, ನಾನು ಸೊಸೆಯ ಬಂಗಾರದ ಕಿಚನ್ ಇಂದ ಬಂಗಾರ ಕಳ್ತನ ಮಾಡ್ಬೇಕು ಅಂತ ಯಾವಾಗಿಂದನೋ ಅಂದ್ಕೋತಾ ಇದ್ದೀನಿ, ಆದ್ರೆ ಆಗ್ತಾನೆ ಇರ್ಲಿಲ್ಲ. ಈ ದಿನ ಹೇಗಾದ್ರು ಈ ದಿನನೇ ಅಲ್ಲ ಶಾರದಾ, ಯಾವ ದಿನವಾದ್ರೂ ಸರಿ, ನಿನ್ನ ಆಸೆ ತೀರೋದಿಲ್ಲ. ನನ್ ಮಾತು ಕೇಳಿ ಅಂತ ಕೋರಿಕೆ ಇಟ್ಕೋಬೇಡ. ಬಾ, ಹೋಗಿ ಸೊಸೆನ ಮನೆಗೆ ಕರ್ಕೊಂಬರೋಣ. ನಾನ್ ಬರಲ್ಲ, ನೀವು ಹೋಗಿ. ಬಂಗಾರಕ್ಕಾಗಿ ನಾನು ಪಡಬೇಕಾದ ಕಷ್ಟನ ನಾನೇ ಪಡ್ತೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಸುತ್ತಿಗೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಾನೆ. ಅಬ್ಬಾ, ನನ್ ಬಂಗಾರದ ಹುಚ್ಚನ ಅರ್ಥ ಮಾಡ್ಕೊಳ್ಳದೆ ಸುತ್ತಿಗೆನೆ ತಗೊಂಡದ. ಈಗ ನಾನು ಮಾಡ್ಬೇಕಾದ ಕೆಲಸ ನಾನು ಮಾಡ್ಕೋತೀನಿ ಎಂದು ಶಾರದಾ ನಿಧಾನವಾಗಿ ಮನೆಯಿಂದ ಹೊರಗೆ ಬರುತ್ತಾಳೆ. ಸುತ್ತಲೂ ನೋಡುತ್ತಾಳೆ, ಯಾರೂ ಕಾಣಿಸೋದಿಲ್ಲ. ನೋಡಿದ್ರೆ ಊರೆಲ್ಲ ಮಲ್ಕೊಂಡಾಗಿದೆ ಎಂದು ಮನೆಯ ಹಿಂದಿನಿಂದ ಕಿಚನ್ ಕಿಟಕಿ ಹತ್ರ ಬಂದು ಒಳಗಡೆಗೆ ನೋಡುತ್ತಾಳೆ. ಕಿಚನ್ ಎಲ್ಲ ಬಂಗಾರದಿಂದ ಮಿಂಚ್ತಾ ಇರುತ್ತೆ. ಶಾರದಾ ಸಂತೋಷದಿಂದ, ಅಬ್ಬಬ್ಬಬ್ಬಪ್ಪ, ಎಷ್ಟು ಬಂಗಾರ, ಎಷ್ಟು ಬಂಗಾರ, ಇದೆಲ್ಲ ನನ್ ಸ್ವಂತವಾದ್ರೇ. ಅಮ್ಮೋ, ಈ ಊರೆಲ್ಲ, ಈ ಲೋಕವೆಲ್ಲ ಗೋಲ್ಡ್ ಶಾರದಾ ಅಂತ ಕರೀತಾರೆ. ಹೇಗಾದ್ರೂ ನಾನು ಈ ಬಂಗಾರದ ಕಿಚನ್ ಒಳಗೆ ಹೋಗ್ಬೇಕು, ಈ ಬಂಗಾರ ಎಲ್ಲ ತಗೋಬೇಕು ಎಂದು ಸಂತೋಷ ಪಡುತ್ತಾಳೆ. ಕಾಡಿನಲ್ಲಿ ಅನಾಮಿಕ ಇರುವ ಜಾಗವನ್ನು ರಮೇಶ್ ಹೇಗಾದ್ರೂ ತಿಳಿದುಕೊಳ್ಳುತ್ತಾನೆ. ಅನಾಮಿಕಳಿಗೆ ಕಾವಲಾಗಿ ಇಬ್ಬರು ರೌಡಿಗಳು ಇದ್ದಾರೆ ಎಂದು ತನ್ನ ಹತ್ತಿರವಿರುವ ಸೆಲ್ ಫೋನ್ ಲೈಟಿನಿಂದ ಒಂದು ಬಲವಾದ ಕೋಲನ್ನು ಹಿಡಿದುಕೊಳ್ಳುತ್ತಾನೆ. ನಿಧಾನವಾಗಿ ಆ ರೌಡಿಗಳ ಹಿಂದಿನಿಂದ ಹೋಗಿ ಅವರ ತಲೆ ಮೇಲೆ ಗಟ್ಟಿಯಾಗಿ ಹೊಡಿತಾನೆ. ಅಷ್ಟೇ, ಅವರಿಬ್ಬರು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಕಾಡಿನಿಂದ ಗಬಗಬ ಮನೆ ಕಡೆಗೆ ಓಡ್ತಾ ಇರ್ತಾನೆ. ಶಾರದಾ ಕಿಟಕಿಯನ್ನು ಒಡೆದುಕೊಂಡು ಬಂಗಾರದ ಕಿಚನ್ ಒಳಗೆ ಹೋಗಿ ನಿಲ್ಲುತ್ತಾಳೆ. ಆನಂದದಿಂದ, ಹೇಗಾದ್ರೂ ಸರಿ, ಬಂಗಾರದ ಕಿಚನ್ ಒಳಗೆ ಬಂದಿದ್ದೀನಿ, ಇನ್ನು ತಡ ಮಾಡದೆ ಕತ್ತಿಯಿಂದ ಈ ಬಂಗಾರನ ಕಟ್ ಮಾಡಬೇಕು ಅಂತ ಶುರು ಮಾಡುತ್ತಾಳೆ. ಅನಾಮಿಕ ರಮೇಶರು ಆಯಾಸ ಪಡುತ್ತಾ ಊರೊಳಗೆ ಬರ್ತಾರೆ. ಇನ್ನು ಓಡೋದಕ್ಕೆ ನನ್ನಿಂದ ಆಗಲ್ಲ ರೀ, ಆದ್ರೂ ಈ ರೌಡಿಗಳು ಯಾರು, ಯಾಕೆ ನನ್ನನ್ನ ಕಿಡ್ನಾಪ್ ಮಾಡಿದ್ರು? ನಿಜಕ್ಕೂ ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗ್ ತಿಳಿತು? ನಿಜಕ್ಕೂ ನನ್ನನ್ನ ಏನ್ ಮಾಡ್ಬೇಕು ಅಂತ ನೀವು ಕಂಕಣ ಕಟ್ಕೊಂಡಿದ್ದೀರಿ? ಆ ವಿಷಯ ಮೊದಲು ಹೇಳಿ. ಕೋಪ ಮಾಡ್ಕೋಬೇಡ ಅನಾಮಿಕಾ, ನಾನು ಹೇಳೋದು ನಿಧಾನವಾಗಿ ಕೇಳು. ಇದೆಲ್ಲ ಮಾಡಿದ್ದು ನಾನಲ್ಲ, ನಮ್ಮಮ್ಮ ಮಾಡಿದ್ದು. ನಿನ್ನ ಕಿಚನ್ ಒಳಗೆ ಬಂಗಾರ ಇದೆಯಂತಲ್ಲ, ಅದಕ್ಕೆ ಅಮ್ಮನ ಕಿಚನ್ ಒಳಗೆ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ವಂತ. ಹೇಗಾದ್ರೂ ಬಂಗಾರನ ಸ್ವಂತ ಮಾಡ್ಕೋಬೇಕು ಅನ್ಕೊಂಡ್ಲು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕ ಗಟ್ಟಿಯಾಗಿ ಪಕ್ಕೆ ಹಿಡ್ಕೊಂಡು ನಗ್ತಾಳೆ. ಯಾಕೆ ನಗ್ತಾ ಇದೀಯ ಅನಾಮಿಕಾ? ನಗದೆ ಏನ್ ಮಾಡ್ಲಿ ಹೇಳಿ? ನಿಜವಾಗಿ ನನ್ನ ಹತ್ರ ಅಷ್ಟೊಂದು ಬಂಗಾರವಿದ್ರೆ ನಾವ್ ಯಾವಾಗ್ಲೂ ಧನವಂತರಾಗಿ ಹೋಗ್ತಾ ಇದೀವಿ ಅಲ್ರಿ. ನಿಜವೇ ಅಲ್ವಾ ಅನಾಮಿಕಾ? ಮತ್ತೆ ಕಿಚನ್ ಏಕೆ ಬಂಗಾರದ ಹಾಗೆ ಹೊಳಿತಾ ಇದೆ? ಗೋಲ್ಡ್ ವಾಲ್ ಪೇಪರ್ ಹಾಕಿದ್ರೆ ಮಿಂಚಿದೆ ಏನಾಗುತ್ತೆ ಹೇಳಿ ಎಂದು ಅನಾಮಿಕ ಹೇಳುತ್ತಲೇ ರಮೇಶ್ ಆಶ್ಚರ್ಯದಿಂದ, ಏನ್ ಅನಾಮಿಕ ನೀನ್ ಹೇಳೋದು? ಅದು ಗೋಲ್ಡ್ ವಾಲ್ ಪೇಪರಾ? ಹೌದು ರೀ. ಅಂದ್ರೆ ಈಗ ನಿನ್ನ ಕಿಚನ್ ಒಳಗೆ ಹೋದ ನಮ್ಮಮ್ಮನ ಪರಿಸ್ಥಿತಿ ಏನು ಎಂದು ರಮೇಶ್ ಕೇಳುತ್ತಾ ಇರುವಾಗ ಅದೇ ಸಮಯದಲ್ಲಿ ಶಾರದಾ ಕಿಚನ್ ಒಳಗೆ ಕೂತ್ಕೊಂಡು ಒಂದು ಕೈಯಲ್ಲಿ ಒಂದು ಕತ್ತಿ, ಮತ್ತೊಂದು ಕೈಯಲ್ಲಿ ಹರಿದ ಗೋಲ್ಡ್ ವಾಲ್ ಪೇಪರ್ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಆ ಅಳುವಿಗೆ ಪ್ರಸಾದ್ ಗಾಬರಿಯಾಗುತ್ತಾನೆ. ಕಿಚನ್ ಒಳಗೆ ಬಂದು ನೋಡ್ತಾನೆ. ಶಾರದಾ ಕೈಯಲ್ಲಿರುವ ಪೇಪರ್ ಅನ್ನು ನೋಡಿ ನಗುತ್ತಾನೆ. ರಮೇಶ್ ಅನಾಮಿಕ ಇಬ್ಬರು ಚಕಚಕ ಮನೆಯೊಳಗೆ ಬಂದು ನೋಡ್ತಾರೆ. ಶಾರದಾ ಹುಚ್ಚು ಹಿಡಿದ ಹಾಗೆ ಕಿಚನ್ ನಲ್ಲಿರುವ ಗೋಲ್ಡ್ ವಾಲ್ ಪೇಪರ್ ನ ಹರಿತಾ ಇರ್ತಾಳೆ. ಅದೆಲ್ಲ ನೋಡ್ತಾ ಇರುವ ರಮೇಶ್ ಅನಾಮಿಕ ಪ್ರಸಾದರು ಶಾರದಂಗೆ ಹುಚ್ಚು ಹಿಡಿದಿದೆ ಎಂದು ಬೆಳಗಾದ ನಂತರ ಹುಚ್ಚಾಸ್ಪತ್ರೆಯಲ್ಲಿ ಸೇರಿಸುತ್ತಾರೆ.